ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ರಿ. ಈಗಾಗಲೇ ಮುಂದಿನ ಅವಧಿಗೆ ಸಿದ್ಧನೇ ಇರ್ತಾರ ಅನ್ನುವಂತ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏನು ಕೆಲಸ ಮಾಡೋಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರ್ತದೆ, ದೊಡ್ಡ ದೊಡ್ಡವ್ರು ಮಾಡ್ತಾರೆ. ನಮ್ಮೆಲ್ಲ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನನಗೆ ಕೊಡಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ, ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಪಕ್ಷಕ್ಕ ಅವ್ರಿದ್ರ ಗ್ಯಾರಂಟಿ ಜೊತೆಗೆ ಅವ್ರು ಇಟ್ಕೊಂಡು ಎಲೆಕ್ಷನ್ ಮಾಡ್ಬೇಕು. ಸಿದ್ದರಾಮಯ್ಯ ಅವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದ್ರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ, ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೆ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ BJP ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವ್ರದೇನೋ, ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದ. ಅವರು 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಿ ಬಂದಿತ್ತು ಕೆಲವೊಂದು ಕಡೆ. ನವೆಂಬರ್ ಚೇಂಜ್ ಆಗುತ್ತೆ ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಅಕಸ್ಮಾತ್ ನಿಮ್ಮ ಒಪಿನಿಯನ್ ಕೇಳಿದ್ರೆ ಸರ್, ಈಗ ಸ್ಥಳೀಯ ಶಾಸಕರು ಅವ್ರಿಗೂ ಹೇಳ್ತೀವಿ ನಾವು. ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ರಿ. ಈಗಾಗಲೇ ಮುಂದಿನ ಅವಧಿಗೆ ಸಿದ್ಧನೇ ಇರ್ತಾರ ಅನ್ನುವಂತ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏನು ಕೆಲಸ ಮಾಡೋಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರ್ತದೆ, ದೊಡ್ಡ ದೊಡ್ಡವ್ರು ಮಾಡ್ತಾರೆ. ನಮ್ಮೆಲ್ಲ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನನಗೆ ಕೊಡಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ, ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಪಕ್ಷಕ್ಕ ಅವ್ರಿದ್ರ ಗ್ಯಾರಂಟಿ ಜೊತೆಗೆ ಅವ್ರು ಇಟ್ಕೊಂಡು ಎಲೆಕ್ಷನ್ ಮಾಡ್ಬೇಕು. ಸಿದ್ದರಾಮಯ್ಯ ಅವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದ್ರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ, ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೆ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ BJP ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವ್ರದೇನೋ, ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಿ ಬಂದಿತ್ತು ಕೆಲವೊಂದು ಕಡೆ. ನವೆಂಬರ್ ಚೇಂಜ್ ಆಗುತ್ತೆ ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಅಕಸ್ಮಾತ್ ನಿಮ್ಮ ಒಪಿನಿಯನ್ ಕೇಳಿದ್ರೆ ಸರ್, ಈಗ ಸ್ಥಳೀಯ ಶಾಸಕರು ಅವ್ರಿಗೂ ಹೇಳ್ತೀವಿ ನಾವು.